ಸತ್ಯ ಯಾಕಷ್ಟು ಕಷ್ಟಪಡ್ತಾ ಇದೆಯಾ? ನಾನಿಲ್ವಾ? ನಾನು ತಿನ್ನಿಸ್ತೀನಿ. ಎಲ್ಲೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನ ಹೆಂಡತಿಗೆ ಇಂಥ ಟೈಮಲ್ಲಿ ನಾನು ತಿನ್ನಿಸ್ತೇನೆ, ಇನ್ಯಾರು ತಿನ್ನಿಸ್ತಾರೆ? ನಾನು ತಿನ್ನಿಸ್ತೀನಿ. ಅಮ್ಮ, ನನ್ಗೇನ್ ಬೇಜಾರಿಲ್ಲ ಬಿಡಿ, ನಾನು ತಿನ್ನಿಸ್ತೀನಿ. ನೀವು ಹೇಳ್ಕೊಡ್ತಾ ಇಲ್ವಲ್ಲ ಆತಿಗೆ? ಚಿಕ್ಕಪ್ಪ ಹೇಳಪ್ಪ, ಸುಮ್ಮನಿರಿ ಸ್ವಲ್ಪ. ಅಮ್ಮ ಅದು ಅಮ್ಮನೂ ಇಲ್ಲ ಗುಮ್ಮನೂ ಇಲ್ಲ. ಎದ್ದಿ ಕಡೆ ಬಾ. ಅಮ್ಮ ಬಾ ಅಂತ ಹೇಳ್ದೆ. ಬಾ. ಅದೇ ಊರ್ಮಿಳ, ಈಗಿನ ಹುಡುಗರಿಗೆ ದೊಡ್ಡವರು ಅಂತ ಏನ್ ಇಲ್ವೇ ಇಲ್ಲ ನೋಡು. ನಮ್ ಕಾಲದಲ್ಲಿ ನಮ್ಮ ಅತ್ತೆ ಮಾವನ್ ಮುಂದೆ ನಾವು ಗಂಡ ಹೆಂಡತಿ ಮಾತಾಡೋದಿರ್ಲಿ, ನೋಡೋದಕ್ಕೂ ಭಯ ಪಟ್ಕೋತಾ ಇದ್ವಿ. ಇವನ್ ನೋಡು, ಹೆಂಡತಿಗೆ ಊಟ ಮಾಡ್ಸಕ್ಕೆ ಹೊಟ್ಬಿಟ್ಟಿದ್ದಾನೆ ಕಳ್ಳ. ಬಿಡಕ್ಕ ಹೋಗ್ಲಿ, ಈಗಿನ ಕಾಲದ ಹುಡುಗರು ಸ್ವಲ್ಪ ಆರಾಮಾಗಿರ್ತಾರೆ. ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು. ಹಂಗೇಳಿ ಚಿಕ್ಕಿ, ಗೊತ್ತಾಯ್ತಮ್ಮ? ಈಗಿನ ಕಾಲದ ಹುಡುಗರಾದ್ರೆ ಏನು ಕೋಡ್ ಬಂದ್ಬಿಟ್ಟಿರತ್ತಾ? ಏ ಹುಡುಗಿ, ಹೇಳು. ಈಗೇನು ನಾನು ತಿನ್ಸಿದ್ರೆ ಓಕೆನಾ ನಿನ್ಗೆ, ಅಥವಾ ನಿನ್ ಗಂಡನೇ ತಿನ್ಸ್ಬೇಕಾ? ಏನಿಲ್ಲ ಅತ್ತೆ, ಕಾರ್ತಿಕ್ಗಿಂತ ನೀವೇ ವಾಸಿ. ಸತ್ಯ, ನೀನು ಅಮ್ಮನ ಪಾರ್ಟಿನಾ? ನಾವೆಲ್ಲರೂ ಅಕ್ಕನ ಪಾರ್ಟಿನೇ. ಅಪ್ಪ ಇರ್ಬೇಕಾಗಿತ್ತು ಇಲ್ಲಿ, ಅವಾಗ ಗಂಡಸ್ರಿ ಟಿಮೂನ್ ಬಲ ಬಂದಿರೋದು. ಅಲೋ ಚಿಕ್ಕಪ್ಪ? ಸುಮ್ಮನೆ ಇರ್ತೀಯಾ? ಮತ್ತೆ ಒಂದು ಯುದ್ಧ ಶುರು ಮಾಡಬೇಡ. ಇವ್ರು ಎಲ್ಲರ ಜೊತೆ ಎಷ್ಟು ಚೆನ್ನಾಗಿದ್ದಾರೆ. ನನ್ನ ಜೊತೆ ಇದ್ರೆ ಈ ಖುಷಿ ಅವ್ರ ಮುಖದಲ್ಲಿ ಇರೋದೇ ಇಲ್ಲ. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಅನ್ನೋ ಥರ ಇರ್ತಾರೆ. ಹಾಗಿದ್ರೆ ನಾನು ಇವ್ರ ಲೈಫಲ್ಲಿ ಏನು? ಅಲ್ಲ ಅದಕ್ಕೆ, ಸತ್ಯನ ಪರೀಕ್ಷೆ ಬರೆಯೋದು ಬೇಡ ಅಂತ ಹೇಳಿದವ್ರೆ ನೀವು. ಇಲ್ಲಿ ನೋಡಿದ್ರೆ ನೀವೇ ಹೋಗಿ ಪರೀಕ್ಷೆನ ಬರೆದು ಬಂದಿದ್ದೀರಿ. ಮತ್ತೆ ನನ್ನ ಸೊಸೆ ಕನ್ಸನ್ನ ಕನ್ಸಾಗೆ ಉಳಿಯಕ್ ಬಿಟ್ಬಿಡ್ತೀನ ನಾನು? ಪರೀಕ್ಷೆ ಬರೆಯೋದು ಓಕೆ ಲಕ್ಷ್ಮಣ, ಆದ್ರೆ ಪೊಲೀಸ್ ಆಗೋದು ನಾಟ್ ಓಕೆ. ಅದ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಆಗ್ಬೋದು ಅವಳು. ಇದೇನ್ ಬೇಕಾದ್ರೂ ಆಗ್ಲಿ ಅವಳು. ಅತ್ತೆ, ಅದ್ ಹೇಗೆ ಕರೆಕ್ಟ್ ಟೈಮ್ಗೆ ಬಂದ್ಬಿಟ್ರಲ್ಲ? ಅದ್ ಏನಾಯ್ತು ಗೊತ್ತಾ ಹುಡುಗಿ, ನೀನು ಕಾರ್ತಿಕ್ ಪರೀಕ್ಷೆ ಬರೆಯಕ್ ಹೊರಟ್ರಲ್ಲ, ಆಗ ಇದ್ದಕ್ಕಿದ್ದಾಗೆ ಪದ್ಮಂಗೆ ಏನೋ ಅನುಮಾನ ಬಂತು. ಕಾರ್ತಿಕ್ಗೆ ಪರೀಕ್ಷೆ ಬರೆಯೋದಕ್ಕೆ ಅವ್ರು ಅವಕಾಶ ಮಾಡ್ಕೊಡಲ್ವೇನೋ ಅಂತ. ಯಾಕೆಂದ್ರೆ ಅವನು ತುಂಬಾ ಓದ್ಕೊಂಡಿದ್ದಾನಲ್ವಾ, ಹಾಗಾಗಿ ಯಾರು ಕಮ್ಮಿ ಓದ್ಕೊಂಡಿರ್ತಾರಲ್ಲ ಅವರಿಂದ ಪರೀಕ್ಷೆ ಬರೆಯೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ಲು. ನಿನ್ ತುತ್ತೂರಿನ ಕಳ್ಸೋಣ ಅಂದ್ರೆ ಅವಳು ಮನೇಲಿರ್ಲಿಲ್ಲ. ಅದಕ್ಕೆ ನಾನೇ ಹೊರಟು ಬಂದ್ಬಿಟ್ಟೆ. ಪದ್ಮ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನೀವು ಅವತ್ತು ಅಮ್ಮನಿಗೆ ಹೇಳಿರ್ಲಿಲ್ಲ ಅಂದಿದ್ರೆ ಸತ್ಯ ಪಾಪ ಎಕ್ಸಾಮ್ ಬರೆಯೋಕೆ ಆಗ್ತಾ ಇರಲಿಲ್ಲ. ಯಾವ ಥರ ಟೈಮಲ್ಲಿ ಹೆಲ್ಪ್ ಮಾಡಿದ್ದೀರಾ ಗೊತ್ತಾ? ಥ್ಯಾಂಕ್ ಯು ವೆರಿ ಮಚ್. ಪರವಾಗಿಲ್ಲ ಕಾರ್ತಿಕ್, ಸತ್ಯ ಅವ್ರು ಬೇಗ ಹುಷಾರಾದ್ರೆ ಅಷ್ಟೇ ಸಾಕು. ಅಷ್ಟೇ ಅಲ್ಲ, ಅವಳ ಆಸೆ ಅಂತೆ ಅವಳು ಒಳ್ಳೆ ಮಾರ್ಕ್ಸ್ ಕೂಡ ತೆಗಿಬೇಕು. ಊರ್ಮಿ, ಏನ್ ಗೊತ್ತಾ, ಇವಳು ಪೇಪರ್ ಬರೆಯಕ್ ಕೂತಿದ್ಲಲ್ಲ, 8 ಪೇಜಿಂದಿತ್ತು ಕಣೆ ಅದು ಬುಕ್ಕು. ನಾನು ಬರಿತಾನೆ ಹೋದೆ, ಅದ್ ಸಾಲ್ದು ಅಂತ ಇನ್ನೊಂದು ಪೇಪರ್ ಇಸ್ಕೊಂಡು ನನ್ನ ಹತ್ರ ಬರ್ಸಿದಾಳೆ. ಸೂಪರ್ ಆಗಿ ಉತ್ತರ ಕೊಟ್ಟಿದ್ದಾಳೆ ಗೊತ್ತಾ ನಿನ್ಗೆ? ಅತ್ತೆ, ನಿಮಗೆ ಕಷ್ಟ ಆಯ್ತಾ? ಏ ಹುಡ್ಗಿ, ನನ್ನ ಸೊಸೆ ಅಷ್ಟು ಸೂಪರ್ ಆಗಿ ಉತ್ತರ ಹೇಳ್ತಿರ್ಬೇಕಾದ್ರೆ ಈ ಅತ್ತೆಗೆ ಏನ್ ಮಹಾ ಕಷ್ಟ ಆಗಿತ್ತು. ನಾನಂತೂ ಪರೀಕ್ಷೆ ಬರಿತಾ ಬರಿತಾ ಚಿಕ್ಕವಳಾಗಿ ಹೋಗ್ಬಿಟ್ಟಿದ್ದೆ ಗೊತ್ತಾ. ನನ್ ಶಾಲೆ ದಿನಗಳೆಲ್ಲ ನೆನಪಾಗ್ಬಿಡ್ತು ಲಕ್ಷ್ಮಣ. ಏನ್ ಲವಲವಿಕೆ ಅಂತೀಯ? ನನ್ ಸೊಸೆ ದೆಸೆಯಿಂದ ನಾನಿನ್ನ ಅದೇನೇನು ಸಾಹಸಗಳನ್ನು ಮಾಡ್ಬೇಕು.
ಯಾವುದಕ್ಕೂ ನೀವೆಲ್ಲ ಹುಷಾರಾಗಿರಪ್ಪ. ಆಕಾಶಕ್ಕೆ ಏಣಿ ಹಾಕು ಅಂದ್ರೂ ಹಾಕ್ಬಿಡ್ತೀಯ ಅಲ್ವಾ? ಮತ್ತೆ ಸುಮ್ಮನೆನಾ? ನಚ್ಚಿ, ಅರ್ಥ ಆಗ್ತಾ ಇಲ್ಲ, ಏನು ಅಂತ ಕರೆಕ್ಟಾಗಿ ಹೇಳು. ಅವತ್ತು ಸರಿಯಾಗಿ ಹೇಳು. ಏನ್ ಹೇಳ್ತಿದ್ಯಾ ನಚ್ಚಿ? ನನಗೆ ಅರ್ಥ ಆಗ್ತಿಲ್ಲ. ಕೈಯ ನಾನು ಡಾಕ್ಟರ್ ಹತ್ರ ಹೋಗಿದ್ದೀನಿ, ಹುಷಾರಾಗತ್ತೆ. ಇಲ್ಲ ನಚ್ಚಿ, ನೀನ್ ಏನ್ ಹೇಳೋದಕ್ ಬರ್ತಿದ್ಯಾ? ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗೋ ಹಾಗೆ ಹೇಳುಬಿಟ್ಟ. ಅರ್ಥ ಆಗ್ತಿಲ್ಲ ನಚ್ಚಿ. ಅಂದಹಾಗೆ ನಾನು ನಿಮಗೆ ಥ್ಯಾಂಕ್ಸೇ ಹೇಳಿಲ್ಲ ಪದ್ಮ ಅವರೇ. ಸಮಯಕ್ಕೆ ಸರಿಯಾಗಿ ಅತ್ತೆನ ಪರೀಕ್ಷೆ ಬರೆಯೋದಕ್ಕೆ ಕಳಿಸ್ಕೊಟ್ರಿ. ನೀವು ಮಾಡಿರೋ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಪದ್ಮ, ನಮ್ಮ ಹುಡುಗಿ ಜೊತೆಗೆ ನಂದು ಒಂದು ಥ್ಯಾಂಕ್ಸ್ ಅಮ್ಮ ನಿನಗೆ. ಅಯ್ಯೋ ಸತ್ಯ ಅವರೇ, ಇಷ್ಟು ಚಿಕ್ಕ ವಿಷಯಕ್ಕೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳ್ತೀರಾ? ನೀವು ನನ್ಗೆ ಮಾಡಿರೋ ಸಹಾಯದ ಮುಂದೆ ಇದೆಲ್ಲ ಏನೂ ಇಲ್ಲ. ಇವಳಿಗೆ ಪದ್ಮ ಮೊದಲಿಂದನೂ ಪರಿಚಯನ? ಸತ್ಯ ಇವಳು ಏನು ಸಹಾಯ ಮಾಡಿರ್ಬೋದು? ಏನೋ ಇದೆ ಇಲ್ಲಿ. ಈ ಒಂದು ಸೀನಲ್ಲಿ ಎಷ್ಟೊಂದು ಲವ್ವು ನೋವು ಕಾಣಿಸ್ತಾ ಇದೆ. ಚಿಕ್ಕಪ್ಪಂಗೂ ಈ ಪದ್ಮಂಗೂ ಏನಾದರೂ ಲಿಂಕ್ ಇರ್ಬೋದಾ? ಪದ್ಮ ಇಲ್ಲಿಗೆ ಬಂದಮೇಲಿಂದ ಚಿಕ್ಕಪ್ಪ ಅವರು ಅವರಾಗಿಲ್ಲ. ಮೊನ್ನೆ ಒಂದ್ಸಲಿ ಇಬ್ಬರು ಸೆಪ್ರೇಟಾಗಿ ಬೇರೆ ಮಾತಾಡ್ತಿದ್ರು. ಸಮಥಿಂಗ್ಸ್ ಡೆಫಿನೆಟ್ಲಿ ಗೋಯಿಂಗ್ ಆನ್ ಹಿಯರ್. ಅಬ್ಬಾ, ಈ ಊರ್ಮಿ ಏನಾದ್ರು ಕೈ ರುಚಿ ಮಾಡ್ಬಿಟ್ರೆ ಹೊಟ್ಟೆ ಬಿರಿಯಷ್ಟು ತಿಂದ್ಬಿಟ್ವಿ ನೋಡು. ಹೌದದ್ಗೆ ಅಲ್ವಾ? ಹೌದೌದು. ಅಣ್ಣನೂ ಇಲ್ಲಿ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಹೊಟ್ಟೆ ತುಂಬಾ ಊಟ ಮಾಡಿದ್ರಾ? ಹೋಗಿ ಮಲ್ಕೊಂಡ್ಬಿಟ್ರು. ಎಷ್ಟು ದಿನ ಆಗಿತ್ತಲ್ಲ ನಾವೆಲ್ಲ ಹೀಗೆ ಕೂತ್ಕೊಂಡು ಊಟ ಆದ್ಮೇಲೆ. ಹೌದು. ಅಬ್ಬಾ, ಇದು ಅಕ್ಕ ತಗೋ, ಎಲೆ ಹಾಕೋ. ಸರಿಯಾದ ಸಮಯಕ್ಕೆ ತಂದೆ ಕಣೆ. ನಾಲ್ಗೆಲ್ಲ ಚುಚ್ಚು ಅಂತಿತ್ತು ನೋಡಿ. ರೀ, ನೀವು ತಗೊಳ್ಳಿ. ಆಹಾ, ಚೆನ್ನಾಗಿ ನಾಟಕ ಆಡ್ತೀರಾ ಇಬ್ರು ಗಂಡ ಹೆಂಡತಿ. ಅಲ್ವೇ ಊರ್ಮಿಳಾ? ನೀನ್ ಎಲೆ ಅಡಿಕೆ ಮಡಿಸ್ಕೊಟ್ರೆ ಅವ್ನು ತಿನ್ನೋದು ಅಂತ ನನಗ್ ಗೊತ್ತಿಲ್ವಾ ಕಳ್ಳಿ? ಅಲ್ಲ ಅಕ್ಕ, ಎಲ್ರ ಮುಂದೆ ಹಾಗಿರ್ಬಾರ್ದು ಹೀಗಿರ್ಬಾರ್ದು ಅಂತ
ನೀನೇ ಸತ್ಯ ಕಾರ್ತಿಗೂ ಬೈತೀಯ. ನಮ್ಮ ಯಜಮಾನ್ರು ನೋಡಿದ್ರೆ ಎಳೆ ಮಗು ಥರ ಆಡ್ತಾರೆ. ಅದಕ್ಕೆ ಬೈಸ್ಕೊಳ್ಳೋದು ಬೇಡ ಅಂತ ನಾನು ಎಲೆ ಹಾಕ್ಕೊಟ್ಟಿಲ್ಲ ಅಷ್ಟೆ. ಗಂಡಸ್ರೆ ಹಾಗೆ ಕಣೆ, ಹೆಣ್ ಅಲ್ವೇನೋ ಲಕ್ಷ್ಮಣ? ಹಾಗೆ ಆಯ್ತು, ನಾನೇ ಎಲೆ ಹಾಕ್ಕೊಡ್ತೇನೆ. ಪದ್ಮಾ ಅವರೇ, ಆಗ್ಲೇ ನಾವು ಊಟ ಮಾಡ್ತಾ ಸತ್ಯ ನಿಮ್ಗೇನೋ ಹೆಲ್ಪ್ ಮಾಡಿದ್ಲು ಅಂತ ಹೇಳಿದ್ರಲ್ಲ, ಏನದು? ನಮಗ್ ಗೊತ್ತಿಲ್ಲದೆ ಇರೋದು. ಹೇಳು ಸತ್ಯ, ಏನ್ ಸಹಾಯ ಮಾಡಿದ್ಯಾ? ಅದೇನಿಲ್ಲ, ನನ್ನನ್ನ ನಚ್ಚಿನ ಈ ಮನೆಯವ್ರ ಥರನೇ ನಡ್ಸ್ಕೊಳ್ತಾರಲ್ಲ, ಅದಕ್ಕೆ ಹಾಗೆ ಹೇಳಿದೆ. ನೀವೆಲ್ಲರೂ ನನ್ನ ಮಗನ್ನ ಈ ಮನೆಯವರಾಗೆ ಆಗಿಸ್ಬಿಟ್ಟಿದ್ದೀರ. ಅದಕ್ಕೆ ನಿಮ್ಮ ಉಪಕಾರದ ಮುಂದೆ ಇದೆಲ್ಲ ಏನು ಅಂತ ಹೇಳಕ್ ಬಂದೆ ಅಷ್ಟೆ. ಡಾರ್ಲಿಂಗು, ಆ ಸತ್ಯ ಎಲ್ರೂ ಹೇಗೆ ಬುಟ್ಟಿಗೆ ಹಾಕೋತಿದ್ದಾಳೆ ನೋಡು. ಸುಹಾಸ್, ನಿನಗೆ ಇಲ್ಲಿ ಸತ್ಯ ಎಲ್ರೂ ಬುಟ್ಟಿಗೆ ಹಾಕೋತಿರೋದಷ್ಟೇ ಕಾಣಿಸ್ತಿದೆ. ಆದರೆ ಇಲ್ಲಿ ಬೇರೆ ಏನೋ ನಡೀತಾ ಇದೆ. ವಿಷಯ ನಾವು ಅನ್ಕೊಂಡಿರೋ ಅಷ್ಟು ಸಿಂಪಲ್ ಆಗಂತೂ ಇಲ್ಲ. ಹಾಗಂತೀಯ ಡಾರ್ಲಿಂಗು? ಆದರೆ ಅದು ಏನು ಅಂತ ನಂಗೆ ಗೊತ್ತೇ ಆಗ್ತಿಲ್ಲ. ಸತ್ಯ ಮತ್ತೆ ಪದ್ಮನ್ ಮುಖದಲ್ಲಿ ಇರೋ ಪಿಕ್ಚರೇ ಬೇರೆ ಸುಹಾಸ್. ಅದು 100 ಕತೆ ಹೇಳ್ತಾರೆ. ನಿಜ ಪದ್ಮ, ಎಲ್ರ ಮನೇಲೂ ನನ್ನ ಮನೇಲಿರುವಂಥ ಸೊಸೆಂದ್ರೆ ಇರಬೇಕು. ಮನೆಗೆ ಬರೋರ್ನ ಹೋಗೋರ್ನ ಸರಿ ಸಮಾನವಾಗಿ ನೋಡ್ಕೊಳ್ಳೋವಂಥವ್ರು. ಆಗ್ಲೇ ಅಲ್ವಾ ಮನೆಯಲ್ಲಿ ಶಾಂತಿ ನೆಮ್ಮದಿ ಎಲ್ಲ ನೆಲೆಸೋದು. ನಮ್ಮ ಅತ್ತೆನೂ ನನಗಿದನ್ನೇ ಹೇಳ್ಕೊಡ್ತಿದ್ರು. ಅದೇನೋ ನಿಜಾನೇ ಅಮ್ಮ. ಸತ್ಯ ಥರ ಮನಸ್ಸು ದಿಟ್ಟತನ ಎಲ್ಲರಿಗೂ ಇದ್ದಿದ್ರೆ ಸಮಸ್ಯೆನೇ ಆಗ್ತಿರ್ಲಿಲ್ಲ. ನೀನು ಅಷ್ಟೇ ಪದ್ಮ, ತುಂಬಾ ಒಳ್ಳೆ ಹುಡುಗಿ, ಯಾವ ಬಿಗುಮಾನನೂ ಇಲ್ಲ. ನಿಂದೆಷ್ಟು ಕೆಲಸನೋ ಅಷ್ಟೇ ನೋಡ್ಕೊಳ್ದೆ ಮನೆಯವ್ರ ಥರ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತೀಯ. ನಿನ್ನಿಂದಾಗಿ ನಮ್ಮ ಯಜಮಾನ್ರು ಅದೆಷ್ಟು ಬೇಗ ಸುಧಾರಿಸ್ಕೊತಿದ್ದಾರೆ ಗೊತ್ತಾ? ಸ್ವಲ್ಪ ನೀರು ಕುಡೀರಿ. ತಗೊಳ್ಳಿ, ನೀರು ಕುಡಿ. ಬೇಡ ನನಗೆ. ಚಿಕ್ಕಮಾವ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಜೋರಾಗಿ ರೇಗ್ತಾ ಇದ್ದೀರಾ? ನನಗೆ ಕೆಲವೊಂದು ಇಷ್ಟ ಆಗಲ್ಲ ಸತ್ಯ.
ಮೆತ್ತಗೆ ಹೇಳ್ಬೋದಲ್ವಾ ಚಿಕ್ಕ ಮಾವ? ಅವ್ರು ನಮ್ಮ ಅತಿಥಿಗಳು, ಮಾವನ್ ನೋಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದಾರೆ. ಅತಿಥಿಗಳು ದೇವರ ಸಮಾನ ಅಂತಾರೆ. ಅವ್ರಿಗೆ ಯಾಕೆ ಅವಮಾನ ಮಾಡ್ತಿದ್ದೀರಾ? ಸತ್ಯ, ಅಲ್ಲ ಅತ್ತೆ, ಅವರು ಹೆಚ್ಚೆ ಮಾತಾಡ್ಬೇಡ. ಚಿಕ್ಕಪ್ಪ ಚಿಕ್ಕಪ್ಪ ಏನಾಯ್ತು ಚಿಕ್ಕಪ್ಪ? ಚಿಕ್ಕಪ್ಪ ಬನ್ನಿ. ಚಿಕ್ಕಪ್ಪ ಛೇ, ನಾನು ಯಾಕೆ ನೀರು ಕೊಡಕ್ಕೆ ಹೋದೆ? ನನ್ನಿಂದಾಗಿ ಎಲ್ಲರ ಮುಂದೆ ಅವ್ರಿಗೆ ಅವಮಾನ ಆಯಿತು. ಸತ್ಯನೂ ಅವ್ರ ಹತ್ರ ನಿಷ್ಠೂರ ಆಗೋ ಥರ ಆಯಿತು. ದೇವ್ರೇ, ಯಾಕಪ್ಪ ಇಷ್ಟು ಪರೀಕ್ಷೆ ಮಾಡ್ತಿದ್ಯಾ? ನೀನೇನು ಬೇಜಾರು ಮಾಡ್ಕೋಬೇಡಮ್ಮ ಪದ್ಮ, ಅವನಿಗೆ ಸ್ವಲ್ಪ ಮುಂಗೋಪ ಅಷ್ಟೇ. ಸತ್ಯ, ನೀನಾ? ಏನ್ ಅಮೂಲ್ ಬೇಬಿ, ಏನೋ ದೀರ್ಘವಾಗಿ ಯೋಚನೆ ಮಾಡ್ತಿದ್ಯಾ? ಏನಾದರೂ ಸಮಸ್ಯೆನಾ? ಸಮಸ್ಯೆ ಏನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊ. ಎಲ್ಲ ಸಮಸ್ಯೆಗೂ ನನ್ನ ಹತ್ರ ಪರಿಹಾರ ಇದೆ. ಆ ಥರ ಏನೂ ಇಲ್ಲ, ಹೀಗೆ ಸುಮ್ಮನೆ ಚಿಕ್ಕಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಚಿಕ್ಕಪ್ಪನ ಬಗ್ಗೆನಾ? ಅವ್ರ ಬಗ್ಗೆ ಏನಿದೆ ಯೋಚನೆ ಮಾಡೋದಕ್ಕೆ? ಇತ್ತೀಚೆಗೆ ಚಿಕ್ಕಪ್ಪನ ಗಮನಿಸಿದ್ಯಾ? ಚಿಕ್ಕಪ್ಪ ತುಂಬಾ ಚೇಂಜ್ ಆಗಿದ್ದಾರೆ ಅನಿಸ್ತಾ ಇದೆ. ಅಪ್ಪನೂ ಚಿಕ್ಕಪ್ಪನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಇವರಿಬ್ಬರ ಮಧ್ಯ ಏನಾಗಿರ್ಬೋದು? ಇವರಿಬ್ಬರ ಮಧ್ಯ ಏನಾದರೂ ಪ್ರಾಬ್ಲಮ್ಮಾ? ನನಗೆ ಗೊತ್ತಿಲ್ಲ ಅಮೂಲ್ ಬೇಬಿ. ಇವತ್ತು ಚಿಕ್ಕಪ್ಪ ನೋಡಿದ್ರೆ ಪದ್ಮ ಅವ್ರ ಮೇಲೆ ಎರಾಬಿರಿ ರೇಗ್ಬಿಟ್ರು. ಅದು ಯಾರೋ ಹೊರಗಿನವ್ರ ಜೊತೆ ಚಿಕ್ಕಪ್ಪ ಈ ಥರ ನಡ್ಕೊಳ್ಳೋದೇ ಇಲ್ಲ. ಇನ್ಫ್ಯಾಕ್ಟ್ ನಾವು ಆ ಥರ ಮಾತಾಡಿದ್ರೇ ನಮಗೆ ಬೈಯೋರು. ದೊಡ್ಡವರು ಚಿಕ್ಕವರು ಅಂತ ಮರ್ಯಾದೆ ಇರಲಿ ಅಂತ. ಅಂಥದ್ರಲ್ಲಿ ಇವತ್ತು ಚಿಕ್ಕಪ್ಪನೇ. ನಿನಗೆ ಗೊತ್ತಾ ಸತ್ಯ, ಎಷ್ಟೋ ಸಾರಿ ನಾನು ತಪ್ಪು ಮಾಡಿದಾಗ, ನಿನ್ನ ಗೋಳಾಡಿಸಿದಾಗ, ನಿನಗೆ ಟೈಮ್ ಕೊಡದೇ ಇದ್ದಾಗ ಚಿಕ್ಕಪ್ಪನೇ ನನಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಅಂದರೆ ಏನು ಅಂತ ಅರ್ಥ ಆಗೋ ಥರ ಹೇಳಿದ್ದು. ಈಗ ಅವರೇ ಯಾಕೆ ಈ ಥರ ಆಡ್ತಾ ಇದ್ದಾರೆ? ಚಿಕ್ಕಿಗೆ, ರಿತುಗೆ ಚಿಕ್ಕಪ್ಪನೇ ಟೈಮ್ ಕೊಡ್ತಾ ಇಲ್ಲ. ರಿತು ಯಾವಾಗಲೂ ಚಿಕ್ಕಪ್ಪನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾಳೆ. ಇತ್ತೀಚೆಗೆ ಚಿಕ್ಕಪ್ಪ ಅವ್ರು ಯಾವಾಗಲೂ ಎಲ್ಲೋ ಕಳೆದೋಗಿರೋ ಥರ ಇರ್ತಾರೆ. ಯಾಕೆ, ಏನಾಯಿತು ಅಂತ 1000 ಪ್ರಶ್ನೆಗಳು ನನ್ನ ತಲೆಯಲ್ಲಿ ಓಡ್ತಾ ಇದೆ. ಅದರ ಉತ್ತರನೇ ಸಿಗ್ತಾ ಇಲ್ಲ. ನಿನಗೆ ಗೊತ್ತಾ ಸತ್ಯ, ಅಪ್ಪ ಚಿಕ್ಕಪ್ಪನೇ ನನ್ನ ಜೀವನದ ರೋಲ್ ಮಾಡೆಲ್ಸ್. ಅಮೂಲ್ ಬೇಬಿ, ನಾನು ನಿನ್ಗೊಂದು ವಿಷಯ ಹೇಳ. ಏನು ವಿಷಯ ಸತ್ಯ? ಹೇಳ್ತೀನಿ, ಆದರೆ ನೀನು ಯಾರಿಗೂ ಹೇಳಬಾರ್ದು. ಇಲ್ಲ ಸತ್ಯ, ಯಾರಿಗೂ ಹೇಳಲ್ಲ.
ಹೇಳೋದೇನು ಅಂತ. ಅದು ಚಿಕ್ಕ ಮಾವ ಚಿಕ್ಕಪ್ಪ ಚಿಕ್ಕ ಮಾವ